ಬಸವ ಐಟೆ ಚಾನಲ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವೀಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವ ಐಟೆ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಎನ್ ಟೈಪ್ ಆ್ಯಂಡ್ ಪಿ ಟೈಪ್ ಸೆಮಿಕಂಡಕ್ಟರ್ಸ್ ಬಗ್ಗೆ ನೋಡೋಣ. ಇನ್ನು ಈ ವಿಡಿಯೋ ಇದಕ್ಕಿಂತ ಮುಂಚೆ ವಿಡಿಯೋ ಏನಿತ್ತಲ್ಲ ಇಂಟ್ರೊಡಕ್ಷನ್ ಟು ಸೆಮಿಕಂಡಕ್ಟರ್ಸ್, ಅದಕ್ಕೆ ಫಾಲೋ ಅಪ್ ವಿಡಿಯೋ ಆಗಿರುತ್ತೆ. ಸೊ ಆ ವಿಡಿಯೋದಲ್ಲಿ ಏನು ನೋಡಿದ್ವಿ ಅಂದರೆ ಸೆಮಿಕಂಡಕ್ಟರ್ಸ್ ಅಂದರೆ ಏನೋ ಯಾವ ರೀತಿ ಇರುತ್ತೆ ಅಂತ ನೋಡಿದ್ವಿ, ಆ್ಯಂಡ್ ಕೆಲವೊಂದು ಎಕ್ಸಾಂಪಲ್ಸ್ ಕೂಡ ನೋಡಿದ್ವಿ ಸೆಮಿಕಂಡಕ್ಟರ್ಸ್ದು. ಸೊ ಇವತ್ತಿನ ವಿಡಿಯೋದಲ್ಲಿ ಯಾವ ಥರ ಸೆಮಿಕಂಡಕ್ಟರ್ಸ್ನ ಬೇರೆ ಬೇರೆ ರೀತಿಯಲ್ಲಿ ನಾವು ಯೂಸ್ ಮಾಡೋಕ್ಕಾಗುತ್ತೆ ಅಂತ ನೋಡೋಣ. ಸೊ ಈ ಟಾಪಿಕ್ ಬಂದು ಎಲ್ಲ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ರಿಲೇಟೆಡ್ ಟ್ರೇಡ್ಸ್ ಅವ್ರಿಗೆ ಬರುತ್ತೆ, ಆ್ಯಂಡ್ ಟ್ರೇಡ್ ಥಿಯರಿ ಸಬ್ಜೆಕ್ಟಲ್ಲಿ ಬಂದಿರುತ್ತೆ. ಸೊ ಮೊದಲಿಗೆ ಎನ್ ಟೈಪ್ ಆ್ಯಂಡ್ ಪಿ ಟೈಪ್ ಸೆಮಿಕಂಡಕ್ಟರ್ಸ್ ಏನು ಅಂತ ನೋಡೋಣ. ಸೊ ಸೆಮಿಕಂಡಕ್ಟಿವ್ ಮೆಟೀರಿಯಲ್ಸ್ ಡು ನಾಟ್ ಕಂಡಕ್ಟ್ ಕರೆಂಟ್ ವೆಲ್ ಇನ್ ದೇರ್ ಇಂಟ್ರಿನ್ಸಿಕ್ ಸ್ಟೇಟ್. ಸೊ ಯಾವುದೇ ಸೆಮಿಕಂಡಕ್ಟರ್ ಮೆಟೀರಿಯಲ್ ಆಗಿರಲಿ, ಅದು ಇಂಟ್ರಿನ್ಸಿಕ್ ಸ್ಟೇಟಲ್ಲಿದ್ದಾಗ ಅಂದರೆ ಅದ್ರ ಪ್ಯೂರ್ ಸ್ಟೇಟಲ್ಲಿದ್ದಾಗ ಕರೆಕ್ಟಾಗಿ ಕರೆಂಟ್ನ ಕಂಡಕ್ಟ್ ಮಾಡೋದಿಲ್ಲ. ಸೊ ದಿಸ್ ಈಸ್ ಬಿಕಾಸ್ ಆಫ್ ದ ಲಿಮಿಟೆಡ್ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇನ್ ದ ಕಂಡಕ್ಷನ್ ಬ್ಯಾಂಡ್ ಆ್ಯಂಡ್ ಹೋಲ್ಸ್ ಇನ್ ದ ವ್ಯಾಲೆನ್ಸ್ ಬ್ಯಾಂಡ್. ಸೊ ಈ ಥರ ಯಾಕಾಗುತ್ತೆ, ಕರೆಂಟ್ ಯಾಕೆ ಕರೆಕ್ಟಾಗಿ ಕಂಡಕ್ಟ್ ಆಗಲ್ಲ ಅಂತ ನೋಡೋದಾದರೆ, ಅಲ್ಲಿ ಕಂಡಕ್ಷನ್ ಬ್ಯಾಂಡಲ್ಲಿ ಫ್ರೀ ಎಲೆಕ್ಟ್ರಾನ್ಸು ಭಾಳ ಕಮ್ಮಿ ಇರ್ತವೆ, ಅಂದರೆ ಲಿಮಿಟೆಡ್ ಇರ್ತವೆ. ಸೊ ಅದರಿಂದಾಗಿ ಏನಾಗುತ್ತೆ, ನಾರ್ಮಲ್ ಸೆಮಿಕಂಡಕ್ಟರ್ಸ್, ಪ್ಯೂರ್ ಸೆಮಿಕಂಡಕ್ಟರ್ಸಲ್ಲಿ ಏನಾಗುತ್ತೆ ಅಂದರೆ ಕರೆಂಟ್ ಕಂಡಕ್ಟ್ ಆಗೋದು ಭಾಳ ಕಷ್ಟ ಇರುತ್ತೆ. ಯಾಕಂದರೆ ರೀಸನ್ ಏನಂದರೆ ಕಂಡಕ್ಷನ್ ಬ್ಯಾಂಡಲ್ಲಿ ಎಲೆಕ್ಟ್ರಾನ್ಸ್ ಕಮ್ಮಿ ಇರ್ತಾವೆ ಆ್ಯಂಡ್ ವ್ಯಾಲೆನ್ಸ್ ಬ್ಯಾಂಡಲ್ಲಿ ಹೋಲ್ಸ್ ಕಮ್ಮಿ ಇರ್ತವೆ. ಸೊ ಅದು ಮೇನ್ ರೀಸನ್. ಸೊ ಇಂಟ್ರಿನ್ಸಿಕ್ ಸಿಲಿಕಾನ್ ಆರ್ ಜರ್ಮೇನಿಯಂ ಅಂದರೆ ಪ್ಯೂರ್ ಸಿಲಿಕಾನ್ ಅಥವಾ ಜರ್ಮೇನಿಯಂನ ಮಸ್ಟ್ ಬಿ ಮೋಡಿಫೈಡ್ ಬೈ ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಆರ್ ಹೋಲ್ಸ್ ಟು ಇನ್ಕ್ರೀಸ್ ಇಟ್ಸ್ ಕಂಡಕ್ಟಿವಿಟಿ. ಸೊ ಒಂದು ಸೆಮಿಕಂಡಕ್ಟರ್ ಮೆಟೀರಿಯಲ್ನ, ಫಾರ್ ಎಕ್ಸಾಂಪಲ್ ಸಿಲಿಕಾನ್ ಅಥವಾ ಜರ್ಮೇನಿಯಮ್ದು ಕಂಡಕ್ಟಿವಿಟಿ ನಾವು ಇನ್ಕ್ರೀಸ್ ಮಾಡಬೇಕಂದ್ರೆ ಏನು ಮಾಡಬೇಕಂದ್ರೆ, ಅದರಲ್ಲಿ ಇರುವಂಥ ಫ್ರೀ ಎಲೆಕ್ಟ್ರಾನ್ಸ್ ಅಂದರೆ ಕಂಡಕ್ಷನ್ ಬ್ಯಾಂಡಲ್ಲಿರುವಂಥ ಫ್ರೀ ಎಲೆಕ್ಟ್ರಾನ್ಸು ಆರ್ ಹೋಲ್ಸ್ ಅಂದರೆ ವ್ಯಾಲೆನ್ಸ್ ಬ್ಯಾಂಡಲ್ಲಿರುವಂಥ ಹೋಲ್ಸ್, ಇವ್ರನ್ನ ನಾವು ಇನ್ಕ್ರೀಸ್ ಮಾಡಬೇಕು, ನಂಬರ್ಸ್ ಇದ್ರದ್ದು ಜಾಸ್ತಿ ಮಾಡಬೇಕು. ಹಂಗಾದಾಗ ಏನಾಗುತ್ತೆ, ಇದು ಕಂಡಕ್ಟಿವಿಟಿ ಸ್ಟೇಟಲ್ಲಿ ಬರುತ್ತೆ ಪ್ಯೂರ್ ಸೆಮಿಕಂಡಕ್ಟರ್. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ, ದಿಸ್ ಈಸ್ ಡನ್ ಬೈ ಆ್ಯಡಿಂಗ್ ಇಂಪ್ಯೂರಿಟೀಸ್ ಟು ದ ಇಂಟ್ರಿನ್ಸಿಕ್ ಮೆಟೀರಿಯಲ್. ಸೊ ಇಂಟ್ರಿನ್ಸಿಕ್ ಅಂದರೆ ಪ್ಯೂರ್ ಮೆಟೀರಿಯಲ್ಸ್ ಏನಿರ್ತಾವೆ ಪ್ಯೂರ್ ಸೆಮಿಕಂಡಕ್ಟರ್ಸ್, ಇವಕ್ಕೆ ನಾವು ಕೆಲವೊಂದು ಇಂಪ್ಯೂರಿಟೀಸ್ನ ಆ್ಯಡ್ ಮಾಡಿ ಔಟ್ರನ್ನ ನಾವು ಕಂಡಕ್ಟಿವಿಟಿ ಸ್ಟೇಟ್ಗೆ ತರ್ಬೋದು ಒಂದು ಪ್ಯೂರ್ ಸೆಮಿಕಂಡಕ್ಟರ್ ಮೆಟೀರಿಯಲ್ನ. ಸೊ ಏನು ಇಂಪ್ಯೂರಿಟೀಸ್ ಅಂದರೆ ಇಂಪ್ಯೂರಿಟೀಸ್ ಅಂದರೆ ಏನಂದರೆ, ಸೊ ಪ್ಯೂರ್ ಆಗಿರೋದನ್ನು ಇಂಪ್ಯೂರ್ ಮಾಡಬೇಕು, ಅಂದರೆ ಅದು ಪ್ಯೂರ್ ಸ್ಟೇಟಲ್ಲಿರೋದನ್ನು ಏನು ಮಾಡಬೇಕು, ಅದಕ್ಕೆ ನಾವು ಬೇರೆ ಬೇರೆ ಮೆಟೀರಿಯಲ್ಸ್ನ ಆ್ಯಡ್ ಮಾಡಿ ಇಂಪ್ಯೂರ್ ಮಾಡಬೇಕು. ಸೊ ಅದಕ್ಕೆ ಅಂಥ ಮೆಟೀರಿಯಲ್ಗಳಿಗೆ ಇಂಪ್ಯೂರಿಟೀಸ್ ಅಂತ ಕರಿತೀವಿ. ನೆಕ್ಸ್ಟ್, ದ ಪ್ರೊಸೆಸ್ ಆಫ್ ಆ್ಯಡಿಂಗ್ ಇಂಪ್ಯೂರಿಟೀಸ್ ಟು ಪ್ಯೂರ್ ಸೆಮಿಕಂಡಕ್ಟರ್ಸ್ ಈಸ್ ಕಾಲ್ಡ್ ಡೋಪಿಂಗ್. ಸೊ ಈ ಇಂಪ್ಯೂರಿಟೀಸ್ನ ಆ್ಯಡ್ ಮಾಡೋ ಪ್ರೊಸೆಸ್ ಏನಿದೆಯಲ್ಲ, ಈ ಪ್ಯೂರ್ ಸೆಮಿಕಂಡಕ್ಟರ್ಸ್ಗೆ ಆ್ಯಡ್ ಮಾಡೋ ಪ್ರೊಸೆಸ್ ಏನಿದೆಯಲ್ಲ, ಸೊ ಆ ಪ್ರೊಸೆಸ್ಗೆ ನಾವು ಡೋಪಿಂಗ್ ಅಂತ ಕರಿತೀವಿ. ಅಂದರೆ ಒಂದು ಪ್ಯೂರ್ ಸೆಮಿಕಂಡಕ್ಟರ್ಗೆ ನಾವು ಬೇರೆ ಮೆಟೀರಿಯಲ್ಸ್ ಇಂಪ್ಯೂರಿಟೀಸ್ನ ಆ್ಯಡ್ ಮಾಡೋ ಪ್ರೊಸೆಸ್ಗೆ ಡೋಪಿಂಗ್ ಅಂತ ಕರಿತೀವಿ. ಇನ್ಕ್ರೀಸಸ್ ದ ನಂಬರ್ ಆಫ್ ಕರೆಂಟ್ ಕ್ಯಾರಿಯರ್ಸ್. ಸೊ ಈ ಥರ ಡೋಪಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಅಲ್ಲಿ ಕರೆಂಟ್ ಕ್ಯಾರಿಯರ್ ನಂಬರ್ಸು ಇನ್ಕ್ರೀಸ್ ಆಗ್ತವೆ. ಸೊ ಅದು ಎಲೆಕ್ಟ್ರಾನ್ ಆಗಿರ್ಬೋದು ಅಥವಾ ಹೋಲ್ ಆಗಿರ್ಬೋದು. ಕಂಡಕ್ಷನ್ ಬ್ಯಾಂಡಲ್ಲಿ ಬಂದರೆ ಎಲೆಕ್ಟ್ರಾನ್ಸ್ ಇನ್ಕ್ರೀಸ್ ಆಗ್ತವೆ, ವ್ಯಾಲೆನ್ಸ್ ಬ್ಯಾಂಡಲ್ಲಿ ಬಂದರೆ ಹೋಲ್ಸು ಇನ್ಕ್ರೀಸ್ ಆಗ್ತವೆ. ಆ್ಯಂಡ್ ನೆಕ್ಸ್ಟ್, 2 types ಆಫ್ ಎಕ್ಸ್ಟ್ರಿನ್ಸಿಕ್ ಆರ್ ಇಂಪ್ಯೂರ್ ಸೆಮಿಕಂಡಕ್ಟಿವ್ ಮೆಟೀರಿಯಲ್ಸ್, ಎನ್ ಟೈಪ್ ಆ್ಯಂಡ್ ಪಿ ಟೈಪ್ ಆರ್ ದ ಕೀ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಮೋಸ್ಟ್ ಟೈಪ್ಸ್ ಆಫ್ ಎಲೆಕ್ಟ್ರಾನಿಕ್ ಡಿವೈಸ್. ಸೊ ಇನ್ನು ಇಂಪ್ಯೂರಿಟೀಸ್ನ ಆ್ಯಡ್ ಮಾಡಿ ನಾವು ಸೆಮಿಕಂಡಕ್ಟರ್ಸ್ನ 2 ರೀತಿ ಮಾಡ್ಕೋಬೋದು. ಒಂದು ಎನ್ ಟೈಪ್, ಇನ್ನೊಂದು ಪಿ ಟೈಪ್. ಎನ್ ಟೈಪ್ ಅಂದರೆ ನೆಗೆಟಿವ್ ಟೈಪ್, ಪಿ ಟೈಪ್ ಅಂದರೆ ಪಾಸಿಟಿವ್ ಟೈಪ್. ಸೊ ಈ ಥರ 2 ಸೆಮಿಕಂಡಕ್ಟರ್ ಮೆಟೀರಿಯಲ್ಸ್ನ ನಾವು ರೆಡಿ ಮಾಡ್ಕೋಬೋದು ಈ ಡೋಪಿಂಗ್ ಪ್ರೊಸೆಸ್ಸಿಂದ. ಅವು ಯಾವಂದರೆ ನೆಗೆಟಿವ್ ಟೈಪ್ ಅಥವಾ ಎನ್ ಟೈಪ್ ಆ್ಯಂಡ್ ಪಾಸಿಟಿವ್ ಟೈಪ್ ಅಥವಾ ಪಿ ಟೈಪ್. ಸೊ ಈ 2 ಮೆಟೀರಿಯಲ್ಸ್ ಏನಿದಾವಲ್ಲ, ಎನ್ ಟೈಪ್ ಆ್ಯಂಡ್ ಪಿ ಟೈಪ್ ಸೆಮಿಕಂಡಕ್ಟರ್ಸ್, ಇವು ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಆಗಿ ವರ್ಕ್ ಆಗ್ತವೆ ಎಲೆಕ್ಟ್ರಾನಿಕ್ ಡಿವೈಸಲ್ಲಿ. ಸೊ ಯಾವ ಥರ ಅಂದರೆ, ಸೊ ನೀವು ಯಾವುದೇ ಒಂದು ಅಡ್ವಾನ್ಸ್ಡ್ ಎಲೆಕ್ಟ್ರಾನಿಕ್ ಡಿವೈಸ್ ನೋಡ್ಬೋದು ಅಥವಾ ನಾರ್ಮಲ್ ಎಲೆಕ್ಟ್ರಾನಿಕ್ ಡಿವೈಸ್ ನೋಡ್ಬೋದು. ಸೊ ಅದರಲ್ಲಿ IC, ಟ್ರಾನ್ಸಿಸ್ಟರ್, ಡಯೋಡ್ಸ್ ಅಥವಾ ಬೇರೆ ಬೇರೆ ಸ್ವಿಚಿಂಗ್ ಡಿವೈಸ್ ಇದ್ದೇ ಇರ್ತವೆ. ಸೊ ಅವು ಎಲ್ಲ ಆಗಿರೋದು ಯಾವುದರಿಂದ ಅಂದರೆ ಈ ಎನ್ ಟೈಪ್ ಮತ್ತು ಪಿ ಟೈಪ್ ಮೆಟೀರಿಯಲಿಂದನೇ. ಅಂದರೆ ಅಲ್ಲಿ ಸೆಮಿಕಂಡಕ್ಟರ್ಸ್ ಯೂಸ್ ಮಾಡಿರ್ತಾರೆ. ಸೊ ಪ್ಯೂರ್ ಸೆಮಿಕಂಡಕ್ಟರ್ ಅಂತ ನಮ್ಗೆ ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಕಂಡಕ್ಟಿವಿಟಿ ಕರೆಕ್ಟಾಗಿ ಇರಲ್ಲ. ಅದರದ್ದು ಕಂಡಕ್ಟಿವಿಟಿ ಕರೆಕ್ಟಾಗಿದ್ರೂ ಅದು ಓನ್ಲಿ ನಾರ್ಮಲ್ ಕಂಡಕ್ಟರ್ ಆಗಿ ವರ್ಕ್ ಆಗುತ್ತೆ ಸೆಮಿಕಂಡಕ್ಟರ್. ಸೊ ಅದನ್ನು ನಾವು ಕಂಟ್ರೋಲ್ ಮಾಡೋಕ್ಕೆ ಬರಲ್ಲ ಒಂದ್ಸಲ ಕರೆಂಟ್ ಕಂಡಕ್ಷನ್ ಆದಮೇಲೆ. ಸೊ ಅದರಿಂದಾಗಿ ಅದನ್ನು ನಾವು ಎನ್ ಟೈಪ್ ಮತ್ತು ಪಿ ಟೈಪ್ ಮೆಟೀರಿಯಲ್ಸ್ ಆಗಿ ಮಾಡ್ಕೊಂಡಾಗ ಏನಾಗುತ್ತೆ, ನಮ್ಮ ಕಂಟ್ರೋಲಲ್ಲಿ ಯಾವ ರೀತಿ ಅದನ್ನು ಕಂಟ್ರೋಲ್ ಮಾಡಬೇಕು ಅನ್ನೋದು ನಾವು ಡಿಸೈಡ್ ಮಾಡ್ಬೋದು.
ಸೊ ಆ ಥರ ಕೆಲವು ಡಯೋಡ್ಸ್, ಟ್ರಾನ್ಸಿಸ್ಟರ್, ಐಸಿಸ್ ಎಲ್ಲನೂ ಬಿಲ್ಡ್ ಮಾಡ್ತಾರೆ. ಸೊ ಇವ್ರನ್ನ ನಾರ್ಮಲ್ ಎಲೆಕ್ಟ್ರಾನಿಕ್ ಡಿವೈಸ್ಗಳಾಗಲಿ ಯೂಸ್ ಮಾಡಿ ಎಲೆಕ್ಟ್ರಾನಿಕ್ ಡಿವೈಸ್ನ ತಯಾರು ಮಾಡಿರ್ತಾರೆ. ಸೊ ಇದು ಇಷ್ಟು ಎನ್ ಟೈಪ್ ಮತ್ತು ಪಿ ಟೈಪ್ ಯಾವ ರೀತಿ ರೆಡಿ ಆಗ್ತಾವೆ ಅನ್ನೋದು. ನೆಕ್ಸ್ಟ್ ಎನ್ ಟೈಪ್ ಮೆಟೀರಿಯಲ್ ಏನಂತ ನೋಡೋಣ. ಟು ಇನ್ಕ್ರೀಸ್ ದ ನಂಬರ್ ಆಫ್ ಕಂಡಕ್ಷನ್ ಬ್ಯಾಂಡ್ electrons in intrinsic silicon, pentavalent impurity atoms with 5 valence electrons such as arsenic, phosphorus, bismuth and antimony are added. ಸೊ ಎನ್ ಟೈಪ್ ಸೆಮಿಕಂಡಕ್ಟರ್ ಅಂದರೆ ಬಂದರೆ ಇದು ನೆಗೆಟಿವ್ ಟೈಪ್ ಸೆಮಿಕಂಡಕ್ಟರ್. ಸೊ ಈ ಒಂದು ಸೆಮಿಕಂಡಕ್ಟರಲ್ಲಿ ಕಂಡಕ್ಷನ್ ಬ್ಯಾಂಡಲ್ಲಿರುವಂಥ ಎಲೆಕ್ಟ್ರಾನ್ಸ್ನ ಇನ್ಕ್ರೀಸ್ ಮಾಡಬೇಕಾದ್ರೆ, ಅಂದರೆ ಪ್ಯೂರ್ ಸೆಮಿಕಂಡಕ್ಟರಲ್ಲಿ ಕಂಡಕ್ಷನ್ ಬ್ಯಾಂಡಲ್ಲಿರುವಂಥ ಎಲೆಕ್ಟ್ರಾನ್ಸ್ನ ಇನ್ಕ್ರೀಸ್ ಮಾಡಬೇಕಾದ್ರೆ ಅಂಥ ಪ್ಯೂರ್ ಸೆಮಿಕಂಡಕ್ಟರ್ಗೆ ನಾವು ಪೆಂಟಾವಾಲೆಂಟ್ ಎಲಿಮೆಂಟ್ಸ್ನ ಆ್ಯಡ್ ಮಾಡ್ತೀವಿ. ಸೊ ಈ ಪೆಂಟಾವಾಲೆಂಟ್ ಎಲಿಮೆಂಟ್ಸ್ಗೆ ಇದನ್ನು ಇಂಪ್ಯೂರಿಟಿ ಅಂತ ನಾವು ಕರಿತೀವಿ, ಇಂಪ್ಯೂರಿಟಿ ಮೆಟೀರಿಯಲ್ ಅಂತ ಕರಿತೀವಿ. ಈ ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿ ಆಟಮ್ಸಲ್ಲಿ ಏನಿರ್ತವೆ ಅಂದರೆ 5 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತವೆ. ಅಂದರೆ ಲಾಸ್ಟ್ ಆರ್ಬಿಟಲ್ಲಿ 5 ಎಲೆಕ್ಟ್ರಾನ್ಸ್ ಇರ್ತವೆ ಈ ಆಟಮ್ಸಲ್ಲಿ. ಸೊ ಅಂಥ ಮೆಟೀರಿಯಲ್ಸ್ ಯಾವಂತ ನೋಡೋದಾದರೆ ಆರ್ಸೆನಿಕ್, ಫಾಸ್ಫರಸ್, ಬಿಸ್ಮತ್, ಆಂಟಿಮನಿ. ಸೊ ಇವು ಕೆಲವು ಎಕ್ಸಾಂಪಲ್ ಪೆಂಟಾವ್ಯಾಲೆಂಟ್ ಆಟಮ್ಸ್ದು. ಸೊ ಇವೆಲ್ಲ ಎಲಿಮೆಂಟ್ಸಲ್ಲಿ ಏನಿರ್ತವೆ ಅಂದರೆ ಲಾಸ್ಟ್ ಆರ್ಬಿಟಲ್ಲಿ ಔಟರ್ ಆಟಮಿಕ್ ಸ್ಟ್ರಕ್ಚರ್ ಲಾಸ್ಟ್ ಆರ್ಬಿಟಲ್ಲಿ 5 ಎಲೆಕ್ಟ್ರಾನ್ಸು ಇರ್ತವೆ. ಸೊ ಅವಕ್ಕೆ ನಾವು ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಸೊ ಈ ಪಿಕ್ಚರಲ್ಲಿ ನೋಡ್ಬೋದು ಯಾವ ಥರ ಆ್ಯಡ್ ಆಗಿದೆ ಅಂತ. ಸೊ ಇಲ್ಲಿ ಮಧ್ಯದಲ್ಲಿ ಕಾಣುತ್ತಲ್ಲ ಇವು 4ರಲ್ಲಿ ಹೇಳಿದ್ದಾರೆ ಆರ್ಸೆನಿಕ್, ಫಾಸ್ಫರಸ್, ಬಿಸ್ಮತ್ ಅಥವಾ ಆ್ಯಂಟಿಮನಿ ಅಂತ. ಸೊ ಇಲ್ಲಿ ಎಸ್ ಬಿ ಅಂತ ಏನು ಕಾಣುತ್ತೋ ಇದು ಆ್ಯಂಟಿಮನಿ ಆಟಮ್. ಇದ್ರ ಸುತ್ತ 4 ಏನು ಕಾಣ್ತಾವಲ್ಲ ಅವು ಸಿಲಿಕಾನ್ ಆಟಮ್ಸ್. ಸೊ ಈಚ್ ಪೆಂಟಾವ್ಯಾಲೆಂಟ್ ಆಟಮ್ ದಟ್ ಈಸ್ ಆ್ಯಂಟಿಮನಿ ಇನ್ ದಿಸ್ ಕೇಸ್, ಅಂದರೆ ನಾವಿಲ್ಲಿ ಎಕ್ಸಾಂಪಲ್ ಆಗಿ ಆ್ಯಂಟಿಮನಿ ತೊಗೊಂಡಿದ್ವಿ. ಈಚ್ ಪೆಂಟಾವ್ಯಾಲೆಂಟ್ ಆಟಮ್ ಫಾರ್ಮ್ಸ್ ಕೋವಾಲೆಂಟ್ ಬಾಂಡ್ಸ್ ವಿತ್ 4 adjacent ಸಿಲಿಕಾನ್ ಆಟಮ್ಸ್. ಸೊ ಈಚ್ ಆ್ಯಂಟಿಮನಿ ಆಟಮ್ ಏನಾಗುತ್ತೆ ಇಲ್ಲಿ ಪೆಂಟಾವ್ಯಾಲೆಂಟ್ ಆಟಮ್ 4 ಸಿಲಿಕಾನ್ ಆಟಮ್ ಜೊತೆಗೆ ಬಾಂಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಕೋವಾಲೆಂಟ್ ಬಾಂಡು ಫಾರ್ಮ್ ಆಗುತ್ತೆ. ಸೊ 4 ಸಿಲಿಕಾನ್ ಆಟಮ್ ಜೊತೆ ಒಂದು ಪೆಂಟಾವ್ಯಾಲೆಂಟ್ ಆಟಮ್ ಅಥವಾ ಆ್ಯಂಟಿಮನಿ ಆಟಮ್ ಕೋವಾಲೆಂಟ್ ಬಾಂಡ್ ಆಗುತ್ತೆ. 4 of the antimony atoms valence electrons are used to form the covalent bonds with silicon atoms, leaving 1 extra electron. ಸೊ ಆ್ಯಂಟಿಮನಿ ಆರ್ಬಿಟಲ್ಲಿ ಲಾಸ್ಟ್ 5 ಎಲೆಕ್ಟ್ರಾನ್ಸ್ ಇರ್ತವೆ. ಸೊ 4 ಎಲೆಕ್ಟ್ರಾನ್ಸ್ ಏನಾಗ್ತವೆ ಅದರಲ್ಲಿ ಅಂದರೆ ಈಚ್ ಸಿಲಿಕಾನ್ ಜೊತೆ ಬಾಂಡಿಂಗ್ ಆಗ್ತವೆ. ಅಂದರೆ 4 ಸಿಲಿಕಾನ್ ಜೊತೆ 4 ಸಿಲಿಕಾನ್ ಆಟಮ್ ಜೊತೆ ಒಂದೊಂದು ಎಲೆಕ್ಟ್ರಾನ್ಸು ಬಾಂಡ್ ಆಗ್ತವೆ, ಅಂದರೆ ಕೋವಾಲೆಂಟ್ ಬಾಂಡ್ ಫಾರ್ಮ್ ಮಾಡ್ತವೆ ಒಂದೊಂದು ಎಲೆಕ್ಟ್ರಾನ್ಸ್. ಆ್ಯಂಡ್ 1 ಎಕ್ಸ್ಟ್ರಾ ಎಲೆಕ್ಟ್ರಾನ್ ಉಳಿತು ಇವಾಗ. ಸೊ ಆ್ಯಂಟಿಮನಿಯಲ್ಲಿ 4 ಎಲೆಕ್ಟ್ರಾನ್ಸ್ ಬಾಂಡ್ ಆದರೆ ಅಲ್ಲಿ ಮೊದಲಿಗೆ ಇರೋದು 5 ಇರ್ತವೆ. ಸೊ 4 ಬಾಂಡ್ ಆದಮೇಲೆ ಉಳಿದಿರೋದೇನು 1 ಎಕ್ಸ್ಟ್ರಾ ಎಲೆಕ್ಟ್ರಾನ್ ಉಳಿತು. ದಿಸ್ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಬಿಕಮ್ಸ್ ಎ ಕಂಡಕ್ಷನ್ ಎಲೆಕ್ಟ್ರಾನ್ ಬಿಕಾಸ್ ಇಟ್ ಈಸ್ ನಾಟ್ ಇನ್ವಾಲ್ವ್ಡ್ ಇನ್ ದ ಬಾಂಡಿಂಗ್. ಸೊ ಈ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇರುತ್ತಲ್ಲ ಇದು ಡೈರೆಕ್ಟಾಗಿ ಕಂಡಕ್ಷನ್ ಬ್ಯಾಂಡ್ಗೆ ಹೋಗುತ್ತೆ. ಯಾಕಂದರೆ ಇದು ಯಾವುದೇ ರೀತಿ ಎಲೆಕ್ಟ್ರಾನ್ ಜೊತೆ ಬಾಂಡಿಂಗ್ ಆಗಲ್ಲ, ಬೇರೆ ಎಲಿಮೆಂಟ್ ಬೇರೆ ಆಟಮ್ ಜೊತೆ ಅಥವಾ ಬೇರೆ ಎಲೆಕ್ಟ್ರಾನ್ಸ್ಗಳ ಜೊತೆ ಬಾಂಡಿಂಗ್ ಆಗಲ್ಲ. ಸೊ ಹಂಗಾಗಿ ಇದೇನಾಗುತ್ತೆ ಡೈರೆಕ್ಟಾಗಿ ಕಂಡಕ್ಷನ್ ಬ್ಯಾಂಡ್ಗೆ ಹೋಗ್ಬಿಡುತ್ತೆ. ಬಿಕಾಸ್ ಆಫ್ ದ ಪೆಂಟಾವ್ಯಾಲೆಂಟ್ ಆಟಮ್ ಗಿವ್ಸ್ ಅಪ್ ಎನ್ ಎಲೆಕ್ಟ್ರಾನ್, ಇಟ್ ಈಸ್ ಆಫನ್ ಕಾಲ್ಡ್ ಎ ಡೋನರ್ ಆಟಮ್. ಸೊ ಈ ಥರ ಕಂಡಕ್ಷನ್ ಬ್ಯಾಂಡ್ಗೆ ಒಂದು ಎಲೆಕ್ಟ್ರಾನ್ ಹೋಗುತ್ತೆ. ಸೊ ಒಂದು ಆ್ಯಂಟಿಮನಿ ಎಲಿಮೆಂಟ್ ಆ್ಯಡ್ ಮಾಡಿದ್ರೆ ಒಂದು ಆ್ಯಂಟಿಮನಿ ಆಟಮ್ ಆ್ಯಡ್ ಮಾಡಿದ್ರೆ ಒಂದು ಫ್ರೀ ಎಲೆಕ್ಟ್ರಾನ್ ಸಿಕ್ತು ನಮಗೆ. ಸೊ ಈ ಥರ ಯಾವುದೇ ಒಂದು ಸೆಮಿಕಂಡಕ್ಟರ್ ಮೆಟೀರಿಯಲ್ಸಲ್ಲಿ ನಮಗೆ ಫ್ರೀ ಎಲೆಕ್ಟ್ರಾನ್ಸ್ ಎಷ್ಟು ಬೇಕು ಅಂತ ಡಿಸೈಡ್ ಮಾಡಿ ಆ ಥರ ನಾವು ಆ್ಯಂಟಿಮನಿ ಆಟಮ್ಸ್ನ ಸಿಲಿಕಾನ್ಗೆ ಆ್ಯಡ್ ಮಾಡ್ಕೊತ ಹೋಗ್ಬೋದು, ಸಿಲಿಕಾನ್ ಅಥವಾ ಸೆಮಿಕಂಡಕ್ಟರ್ಗೆ ಆ್ಯಡ್ ಮಾಡ್ಕೊತ ಹೋಗ್ಬೋದು. ಸೊ ಹಂಗಾದಾಗ ಏನಾಗುತ್ತೆ ನಾವು ಎಷ್ಟು ಎಲೆಕ್ಟ್ರಾನ್ಸ್ ಬೇಕು ಪರ್ ಮೆಟೀರಿಯಲ್ ಅಂತ ನೋಡಿಕೊಂಡು ಅಷ್ಟು ಎಲೆಕ್ಟ್ರಾನ್ಸನ್ನು ಫ್ರೀ ಎಲೆಕ್ಟ್ರಾನ್ಸ್ನ ನಾವು ಇಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ಸೊ ಇಲ್ಲಿ ಆ್ಯಂಟಿಮನಿ ಒಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ನ ಕೊಡೋದ್ರಿಂದ ಸೆಮಿಕಂಡಕ್ಟರ್ ಮೆಟೀರಿಯಲ್ಗೆ ಒಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಮೆಟೀರಿಯಲ್ನ ಕೊಡೋದ್ರಿಂದ ಇದನ್ನು ನಾವೇನು ಕರಿತೀವಿ ಅಂದರೆ ಡೋನರ್ ಆಟಮ್ ಅಂತ ಕರಿತೀವಿ. ಓನ್ಲಿ ಆ್ಯಂಟಿಮನಿ ಅಲ್ಲ, ನಾವು ಯಾವ್ದಾದ್ರು ಯೂಸ್ ಮಾಡ್ಬೋದು, ಇಲ್ಲಿ ಆರ್ಸೆನಿಕ್, ಫಾಸ್ಫರಸ್, ಬಿಸ್ಮತ್ ಯಾವ್ದಾದ್ರು ಕೂಡ ಯೂಸ್ ಮಾಡ್ಬೋದು ಆ್ಯಂಟಿಮನಿ ಪ್ಲೇಸಲ್ಲಿ. ಸೊ ಅವಕ್ಕೆಲ್ಲ ಏನು ಕರಿತೀವಿ ಅಂದರೆ ಡೋನರ್ ಆಟಮ್ಸ್ ಅಂತ ಕರಿತೀವಿ. ಯಾಕಂದರೆ ಈ ಆಟಮ್ಸ್ ಏನು ಮಾಡ್ತಾವೆ ಒಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ ನಮಗೆ ಕೊಡ್ತವೆ. ಸೊ ಈ ಥರ ಎನ್ ಟೈಪ್ ಸೆಮಿಕಂಡಕ್ಟರ್ ರೆಡಿ ಆಗುತ್ತೆ. ನೆಕ್ಸ್ಟ್ 2ನೇ ಟೈಪ್ ಸೆಮಿಕಂಡಕ್ಟರ್ ಯಾವುದಂದರೆ ಪಿ ಟೈಪ್ ಸೆಮಿಕಂಡಕ್ಟರ್. ಸೊ ಪಿ ಟೈಪ್ ಸೆಮಿಕಂಡಕ್ಟರಲ್ಲಿ ಟು ಇನ್ಕ್ರೀಸ್ ದ ನಂಬರ್ ಆಫ್ ಹೋಲ್ಸ್ ಇನ್ ಇಂಟ್ರಿನ್ಸಿಕ್ ಸಿಲಿಕಾನ್, trivalent impurity atoms with 3 valence electrons such as boron, indium and gallium are added. ಸೊ ಇಲ್ಲೇನಾಯ್ತು ಅಂದರೆ ಪಿ ಟೈಪ್ ಸೆಮಿಕಂಡಕ್ಟರ್ ರೆಡಿ ಮಾಡಬೇಕಾದ್ರೆ ಅಲ್ಲಿ ನಾವು ಏನು ಮಾಡಬೇಕಾಗುತ್ತೆ ಹೋಲ್ಸ್ ಇನ್ಕ್ರೀಸ್ ಮಾಡಬೇಕಾಗುತ್ತೆ, ನಂಬರ್ ಆಫ್ ಹೋಲ್ಸ್.
ನಂಬರ್ ಆಫ್ ಹೋಲ್ಸ್ ಇನ್ಕ್ರೀಸ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಎಲೆಕ್ಟ್ರಾನ್ಸ್ ಹೋಲ್ಸ್ಗಿಂತ ಕಮ್ಮಿ ಆಗ್ತವೆ. ಸೊ ಎಲೆಕ್ಟ್ರಾನ್ಸ್ ಕಮ್ಮಿ ಆದಾಗ ಏನಾಗುತ್ತೆ, ಅಲ್ಲಿ ನೆಗೆಟಿವ್ ಚಾರ್ಜ್ ಕಮ್ಮಿ ಆಗುತ್ತೆ, ಅವಾಗ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಒಂದು ಮಟೀರಿಯಲ್. ಸೊ ಈ ಥರ ಪಾಸಿಟಿವ್ ಕನ್ವರ್ಟ್ ಮಾಡೋಕೆ ಒಂದು ಪ್ಯೂರ್ ಸೆಮಿ ಕಂಡಕ್ಟರ್ನ ಅಂದರೆ ನಂಬರ್ ಆಫ್ ಹೋಲ್ಸ್ನ ಇನ್ಕ್ರೀಸ್ ಮಾಡಬೇಕು. ಸೊ ಈ ನಂಬರ್ ಆಫ್ ಹೋಲ್ಸ್ನ ಇನ್ಕ್ರೀಸ್ ಮಾಡಬೇಕಾದ್ರೆ ಅಲ್ಲಿ ಟ್ರೈವಾಲೆಂಟ್ ಇಂಪ್ಯೂರಿಟಿ ಆಟಮ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ ಈ ಪ್ಯೂರ್ ಸೆಮಿ ಕಂಡಕ್ಟರ್ಗೆ. ಸೊ ಎನ್ ಟೈಪ್ಗೆ ಯಾವ ಥರ ಪೆಂಟಾವಾಲೆಂಟ್ ಇಂಪ್ಯೂರಿಟೀಸ್ನ ಆ್ಯಡ್ ಮಾಡ್ತೀವಲ್ಲ, ಪಿ ಟೈಪ್ ಸೆಮಿ ಕಂಡಕ್ಟರ್ನ ರೆಡಿ ಮಾಡಬೇಕಾದ್ರೆ ಒಂದು ಪ್ಯೂರ್ ಸೆಮಿ ಕಂಡಕ್ಟರ್ಗೆ ಟ್ರೈವಾಲೆಂಟ್ ಇಂಪ್ಯೂರಿಟಿ ಆಟಮ್ಸ್ನ ಆ್ಯಡ್ ಮಾಡಬೇಕು. ಈ ಟ್ರೈವಾಲೆಂಟ್ ಇಂಪ್ಯೂರಿಟಿ ಆಟಮ್ಸ್ ಯಾವ ಅಂದರೆ ಎಲಿಮೆಂಟ್ಸ್ ಯಾವ ಅಂದರೆ ಬೋರಾನ್, ಇಂಡಿಯಂ ಆ್ಯಂಡ್ ಗ್ಯಾಲಿಯಂ. ಸೊ ಈ ಬೋರಾನ್, ಇಂಡಿಯಂ ಮತ್ತು ಗ್ಯಾಲಿಯಂ ಏನಿದಾವಲ್ಲ, ಈ 3 ಎಲಿಮೆಂಟ್ಗಳಲ್ಲಿ ಲಾಸ್ಟ್ ಆರ್ಬಿಟಲ್ಲಿ 3 ಆಟಮ್ಸ್ ಇರ್ತವೆ. ಅಂದರೆ 3 ಆಟಮ್ಸ್ ಅಲ್ಲ, 3 ಎಲೆಕ್ಟ್ರಾನ್ಸ್ ಇರ್ತವೆ. ಅಂದರೆ 3 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತವೆ ಈ ಎಲಿಮೆಂಟ್ಸಲ್ಲಿ. ಅದಕ್ಕೆ ಇದನ್ನು ಟ್ರೈವಾಲೆಂಟ್ ಇಂಪ್ಯೂರಿಟಿ ಮೆಟೀರಿಯಲ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ಬೋದು, ಇದು ಬೋರಾನ್ ಆಟಮ್. ಸೊ ಬೋರಾನ್ ಪ್ಲೇಸಲ್ಲಿ ನಾವು ಇಂಡಿಯಂ, ಗ್ಯಾಲಿಯಂ ಯಾವುದಾದ್ರು ಬಳಸ್ಬೋದು. ಇಲ್ಲಿ ಫಾರ್ ಎಕ್ಸಾಂಪಲ್ ಬೋರಾನ್ ತೊಗೊಂಡಿದ್ದೀವಿ. ಸೊ ಈ ಬೋರಾನ್ 4 ಸಿಲಿಕಾನ್ ಆಟಮ್ ಜೊತೆ ಮತ್ತೆ ಸೇಮ್ ಬಾಂಡಿಂಗ್ ಆಗುತ್ತಾ, ಯಾವ ಥರ ಎನ್ ಟೈಪ್ ಮೆಟೀರಿಯಲ್ ಆ್ಯಂಟಿಮನಿ ಆಗಿತ್ತು, ಇಲ್ಲಿ ಪಿ ಟೈಪ್ ಮೆಟೀರಿಯಲ್ ಬೋರಾನ್ ಏನಾಗುತ್ತಾ ಅದ್ರ ಸುತ್ತ 4 ಸಿಲಿಕಾನ್ ಜೊತೆ ಬಾಂಡಿಂಗ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈಚ್ ಟ್ರೈವಾಲೆಂಟ್ ಆಟಮ್ ಫಾರ್ಮ್ಸ್ ಕೋವಾಲೆಂಟ್ ಬಾಂಡ್ಸ್ ವಿತ್ 4 ಅಡ್ಜಸೆಂಟ್ ಸಿಲಿಕಾನ್ ಆಟಮ್ಸ್. ಸೊ ಈಚ್ ಬೋರಾನ್ ಆಟಮ್ ಏನು ಮಾಡುತ್ತಾ ಅದ್ರ ಸುತ್ತ ಇರೋಂಥ 4 ಸಿಲಿಕಾನ್ ಆಟಮ್ ಜೊತೆ ಕೋವಾಲೆಂಟ್ ಬಾಂಡ್ ಫಾರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತಾ. ಆ್ಯಂಡ್ ಆ ಥರ ಬಾಂಡಿಂಗ್ ಆದಾಗ ಆಲ್ 3 ಆಫ್ ದ ಬೋರಾನ್ ಆಟಮ್ಸ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ ಯೂಸ್ ಇನ್ ದ ಕೋವಾಲೆಂಟ್ ಬಾಂಡ್ಸ್. ಸೊ ಬೋರಾನಲ್ಲಿ ಲಾಸ್ಟ್ ಆರ್ಬಿಟಲ್ಲಿ 3 ಆಟಮ್ಸ್ ಇರ್ತವೆ, 3 ಎಲೆಕ್ಟ್ರಾನ್ಸ್ ಇರ್ತವೆ. ಆ 3 ಎಲೆಕ್ಟ್ರಾನ್ ಏನಾಗ್ತವೆ ಅಂದರೆ 3 ಸಿಲಿಕಾನ್ ಜೊತೆ ಬಾಂಡಿಂಗ್ ಆಗುತ್ತೆ. ಅಂದರೆ 3 ಸಿಲಿಕಾನಲ್ಲಿ ಒಂದೊಂದು ಎಲೆಕ್ಟ್ರಾನ್ಸ್ ಬಾಂಡಿಂಗ್ ಆಗುತ್ತೆ 3 ಸಿಲಿಕಾನ್ ಆಟಮ್ಸ್ ಜೊತೆ. ಆದರೆ ಒಂದು ಸಿಲಿಕಾನ್ ಆಟಮ್ಗೆ ಕಡಿಮೆ ಬೀಳುತ್ತೆ ಅಲ್ಲಿ, ಯಾಕಂದರೆ ಬೋರಾನಲ್ಲಿರೋದೇ 3 ಎಲೆಕ್ಟ್ರಾನ್. ಆ 3 ಎಲೆಕ್ಟ್ರಾನ್ 3 ಸಿಲಿಕಾನ್ ಜೊತೆ ಬಾಂಡಿಂಗ್ ಆಗಿಬಿಟ್ರೆ ಇನ್ನೊಂದು ಸಿಲಿಕಾನ್ ಬಾಂಡಿಂಗ್ ಆಗೋಕ್ಕೆ ಅಲ್ಲಿ ಯಾವುದೇ ರೀತಿ ಎಲೆಕ್ಟ್ರಾನ್ ಇರಲ್ಲ. ಸೊ ಅವಾಗಲ್ಲಿ ಏನಾಗುತ್ತೆ, ಒಂದು ಎಂಟಿ ಸ್ಪೇಸ್ ಉಳಿತದೆ. ಎಲೆಕ್ಟ್ರಾನ್ ಬಂದು ಕೂತ್ಕೊಳ್ಳೋಕ್ಕೆ ಒಂದು ಎಂಟಿ ಸ್ಪೇಸ್ ಉಳಿತದೆ. ಆ ಎಂಟಿ ಸ್ಪೇಸ್ಗೆ ನಾವು ಹೋಲ್ ಅಂತ ಕರಿತೀವಿ. ಸೊ ಈ ಹೋಲ್ ಏನಾಯಿತು, ಈಗ ಬೋರಾನ್ ಆಟಮ್ ಆ್ಯಡ್ ಮಾಡೋದ್ರಿಂದ ಸಿಲಿಕಾನ್ ಆಟಮ್ಸ್ಗೆ ಒಂದು ಹೋಲ್ ಕ್ರಿಯೇಟ್ ಆಯಿತು. ಸೊ ಈ ಥರ ನಮಗೆ ಎಷ್ಟು ಹೋಲ್ಸ್ ಬೇಕೋ ಒಂದು ಸೆಮಿ ಕಂಡಕ್ಟರ್ ಅಂತ ಡಿಸೈಡ್ ಮಾಡಿ ಆ ರೀತಿ ನಾವು ಒಂದು ಪಿ ಟೈಪ್ ಮೆಟೀರಿಯಲ್ಸ್ಗೆ ಪ್ಯೂರ್ ಸೆಮಿ ಕಂಡಕ್ಟರ್ಗೆ ಈ ಬೋರಾನ್ನ ಆ್ಯಡ್ ಮಾಡ್ಕೊತಂದ್ರೆ ಅಷ್ಟು ಹೋಲ್ಸ್ ಕ್ರಿಯೇಟ್ ಆಗುತ್ತೆ. ಸಿನ್ಸ್ 4 ಎಲೆಕ್ಟ್ರಾನ್ಸ್ ಆರ್ ರಿಕ್ವೈರ್ಡ್, ಎ ಹೋಲ್ ರಿಸಲ್ಟ್ಸ್ ವೆನ್ ಈಚ್ ಟ್ರೈವಾಲೆಂಟ್ ಆಟಮ್ ಈಸ್ ಆ್ಯಡೆಡ್. ಸೊ ಇಲ್ಲಿ 4 ಎಲೆಕ್ಟ್ರಾನ್ ಬೇಕಾಗಿರುತ್ತೆ ಬಾಂಡಿಂಗ್ ಆಗೋದಕ್ಕೆ, ಆದರೆ ಬೋರಾನಲ್ಲಿ 3 ಇರುತ್ತೆ. ಸೊ 3 ಈಚ್ ಸಿಲಿಕಾನಲ್ಲಿ ಬಾಂಡಿಂಗ್ ಆದಮೇಲೆ ಇನ್ನೊಂದು ಸಿಲಿಕಾನ್ಗೆ ಬಾಂಡಿಂಗ್ ಆಗೋದಕ್ಕೆ ಅಲ್ಲಿ ಎಲೆಕ್ಟ್ರಾನ್ ಇರಲ್ಲ. ಸೊ ಹಂಗಾಗಿ ಅಲ್ಲಿ ಏನಾಗುತ್ತೆ, ಎಂಟಿ ಸ್ಪೇಸ್ ಉಳ್ಕೊಳ್ಳುತ್ತೆ. ಸೊ ಆ ಎಂಟಿ ಸ್ಪೇಸ್ಗೆ ನಾವು ಹೋಲ್ ಅಂತ ಕರಿತೀವಿ. ಬಿಕಾಸ್ ದ ಟ್ರೈವಾಲೆಂಟ್ ಆಟಮ್ ಕ್ಯಾನ್ ಟೇಕ್ ಎನ್ ಎಲೆಕ್ಟ್ರಾನ್, ಇಟ್ ಈಸ್ ಆಫನ್ ರಿಫರ್ಡ್ ಟು ಆಸ್ ಅನ್ ಅಕ್ಸೆಪ್ಟಾರ್ ಆಟಮ್. ಸೊ ಇವಾಗ ಇಲ್ಲಿ ಏನಾಯಿತು, ಒಂದು ಹೋಲ್ ಐತೆ. ಸೊ ಇಲ್ಲಿ ಎಲೆಕ್ಟ್ರಾನ್ ಬಂದು ಪ್ಲೇಸ್ ಮಾಡ್ಬೋದು, ಎಲೆಕ್ಟ್ರಾನ್ ಬಂದು ಆ ಪ್ಲೇಸ್ನ ಅಕ್ವೈರ್ ಮಾಡ್ಕೋಬೋದು. ಅಂದರೆ ಇಲ್ಲಿ ಒಂದು ಎಲೆಕ್ಟ್ರಾನ್ ನೀಡ್ ಇದೆ. ಸೊ ಅದು ಎಲೆಕ್ಟ್ರಾನ್ ಬಂದು ಪ್ಲೇಸ್ ಮಾಡ್ಕೊಂಡು ಏನಾಗುತ್ತೆ, ಈ ಆಟಮ್ ಆ ಎಲೆಕ್ಟ್ರಾನ್ಸ್ನ ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಸೊ ಹಂಗಾಗಿ ಈ ಆಟಮ್ಸ್ಗೆ ಏನಂತ ಕರಿತೀವಿ, ಬೋರಾನ್, ಇಂಡಿಯಂ, ಗ್ಯಾಲಿಯಂಗೆ ಅಕ್ಸೆಪ್ಟರ್ ಆಟಮ್ ಅಂತಲೂ ಕರಿತೀವಿ. ಸೊ ಇದಿಷ್ಟು ಪಿ ಟೈಪ್ ಸೆಮಿ ಕಂಡಕ್ಟರ್. ಸೊ ಈ ಥರ ಒಂದು ಎನ್ ಟೈಪ್ ಮತ್ತು ಪಿ ಟೈಪ್ ಸೆಮಿ ಕಂಡಕ್ಟರ್ ಮೆಟೀರಿಯಲ್ಸ್ನ ರೆಡಿ ಮಾಡ್ತೀವಿ. ಪ್ಯೂರ್ ಸೆಮಿ ಕಂಡಕ್ಟರ್ ಮೆಟೀರಿಯಲಿಂದ ಎನ್ ಟೈಪ್ ನೆಗೆಟಿವ್ ಟೈಪ್ ಆ್ಯಂಡ್ ಪಿ ಟೈಪ್ ಅಥವಾ ಪಾಸಿಟಿವ್ ಟೈಪ್ ಸೆಮಿ ಕಂಡಕ್ಟರ್ ಮೆಟೀರಿಯಲ್ಸ್ನ ರೆಡಿ ಮಾಡ್ಕೊಳ್ತೀವಿ. ಈ ಥರ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅಂಥವಕ್ಕೆ ಎನ್ ಟೈಪ್ ಮೆಟೀರಿಯಲ್ ಆ್ಯಂಡ್ ಪಿ ಟೈಪ್ ಮೆಟೀರಿಯಲ್ ಅಂತ ಕರಿತೀವಿ ನಾವು. ಸೊ ನೆಕ್ಸ್ಟ್ ಮೆಜಾರಿಟಿ ಆ್ಯಂಡ್ ಮೈನಾರಿಟಿ ಕ್ಯಾರಿಯರ್ಸ್. ಸೊ ಏನು ಮೆಜಾರಿಟಿ ಆ್ಯಂಡ್ ಮೈನಾರಿಟಿ ಕ್ಯಾರಿಯರ್ಸ್ ಅಂತ ನೋಡೋದಾದರೆ, ಸೊ ಎನ್ ಟೈಪ್ ಮತ್ತು ಪಿ ಟೈಪ್ ಎರಡೂ ಸೆಮಿ ಕಂಡಕ್ಟರ್ಸ್ಗಳಲ್ಲಿ ಏನಾಗುತ್ತೆ, ಯಾವ ನಾವು ಮೇನ್ ಕರೆಂಟ್ ಕ್ಯಾರಿಯರ್ಸ್ ಇರ್ತಾವೋ ಅವಕ್ಕೆ ಮೆಜಾರಿಟಿ ಕ್ಯಾರಿಯರ್ಸ್ ಅಂತ ಕರಿತೀವಿ. ಅದನ್ನು ಬಿಟ್ಟು ಉಳಿದಿದ್ದು ಇನ್ಯಾವುದಿರುತ್ತೋ ಅದಕ್ಕೆ ಮೈನಾರಿಟಿ ಕ್ಯಾರಿಯರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಹೋಲ್ಸ್ ಇರ್ತವೆ. ಸೊ ಎನ್ ಟೈಪ್ ಮೆಟೀರಿಯಲಲ್ಲಿ ಏನಾಗುತ್ತೆ, ಮೆಜಾರಿಟಿ ಕ್ಯಾರಿಯರ್ಸ್ ಎಲೆಕ್ಟ್ರಾನ್ಸ್ ಇರ್ತವೆ. ಯಾಕಂತ ನೋಡೋದಾದರೆ, ಸೊ ಒಂದು ಎನ್ ಟೈಪ್ ಮೆಟೀರಿಯಲ್ ಕ್ರಿಯೇಟ್ ಮಾಡ್ಕೊಂಡಾಗ ನಮ್ಗೆ ಏನಾಗುತ್ತೆ, ಅಲ್ಲಿ ಆ್ಯಂಟಿಮನಿ ಅಥವಾ ಬೇರೆ ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿ ಮೆಟೀರಿಯಲಿಂದ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಜನರೇಟ್ ಆಗ್ತವೆ. ಅಂದರೆ ಕಂಡಕ್ಷನ್ ಬ್ಯಾಂಡಲ್ಲಿ ಎಲೆಕ್ಟ್ರಾನ್ಸು ಪ್ರೊಡ್ಯೂಸ್ ಆಗ್ತವೆ. ಸೊ ಅದಕ್ಕೆ ಇಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಇರೋದ್ರಿಂದ ಎನ್ ಟೈಪ್ ಸೆಮಿ ಕಂಡಕ್ಟರ್ಸಲ್ಲಿ ಮೆಜಾರಿಟಿ ಕ್ಯಾರಿಯರ್ಸ್ನ ನಾವು ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ.
ಸೊ ಇಲ್ಲಿ ಎಲೆಕ್ಟ್ರಾನ್ಸ್ ಅಷ್ಟೇ ಜನರೇಟ್ ಆಗಲ್ಲ, ಓನ್ಲಿ ಅಂದರೆ ಬಾಂಡಿಂಗ್ ಆಗಬೇಕಾದ್ರೆ ಎಲೆಕ್ಟ್ರಾನ್ಸ್ ಮಾತ್ರ ಕ್ರಿಯೇಟ್ ಆಗಲ್ಲ. ಅಲ್ಲಿ ಏನಾಗುತ್ತೆ ಅಂದರೆ ನಾರ್ಮಲ್ ರೂಮ್ ಟೆಂಪ್ರೇಚರಿಂದ ಇದ್ದಾಗ ಏನಾಗುತ್ತಾ, ಕೆಲವು ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಅಂದರೆ ಸಿಲಿಕಾನಲ್ಲೇ ಇರುವಂಥ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಏನಾಗ್ತವೆ ಕಂಡಕ್ಷನ್ ಬ್ಯಾಂಡ್ಗೆ ಟ್ರಾನ್ಸ್ಫರ್ ಆಗ್ತವೆ. ಸೊ ಹಂಗಾದಾಗ ಏನಾಗುತ್ತೆ, ಸಿಲಿಕಾನಲ್ಲಿ ಕೆಲವೊಂದು ಹೋಲ್ಸ್ ಕೂಡ ಉಳ್ಕೊಳ್ತವೆ. ಸೊ ಈ ಥರ ಕಾಣುತ್ತೆ ಒಂದು ಎನ್ ಟೈಪ್ ಮೆಟಲಲ್ಲಿ ಎಲೆಕ್ಟ್ರಾನ್ಸ್ ಹೋಲ್ಸ್ ಕಾಂಬಿನೇಷನ್ ನೋಡಿದಾಗ. ಸೊ ಎಲೆಕ್ಟ್ರಾನ್ಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಇರ್ತವೆ ಬಿಕಾಸ್ ಆಫ್ ಬಾಂಡಿಂಗ್ ವಿತ್ ಪೆಂಟಾವಲೆಂಟ್ ಆಟಮ್. ಆ್ಯಂಡ್ ಅಲ್ಲಿ ನಾರ್ಮಲ್ ಹೀಟ್ ಏನು ಕ್ರಿಯೇಟ್ ಆಗುತ್ತೆ ಅಥವಾ ಬೇರೆ ರೂಮ್ ಟೆಂಪ್ರೇಚರಿಂದ ಹೀಟ್ ಕ್ರಿಯೇಟ್ ಆಗುತ್ತಲ್ಲ, ಸೊ ಆವಾಗ ಏನಾಗುತ್ತೆ ಕೆಲವೊಂದು ಎಲೆಕ್ಟ್ರಾನ್ಸ್ ಸಿಲಿಕಾನ್ ಐಟಮ್ಸಿಂದ ಕೂಡ ಬಂದ್ಬಿಡುತ್ತೆ ಕಂಡಕ್ಷನ್ ಬ್ಯಾಂಡ್ಗೆ. ಆವಾಗ ಅಲ್ಲಿ ಕೆಲವೊಂದಷ್ಟು ಹೋಲ್ಸ್ ಉಳಿತಾವೆ. ಸೊ ಈ ಹೋಲ್ಸ್ಗೆ ನಾವೇನಂತ ಕರಿತೀವಿ ಅಂದರೆ ಮೈನಾರಿಟಿ ಕ್ಯಾರಿಯರ್ಸ್ ಅಂತ ಕರಿತೀವಿ. ಸೊ ಹೋಲ್ಸ್ ಇನ್ ಎನ್ ಎನ್ ಟೈಪ್ ಮೆಟೀರಿಯಲ್ ಆರ್ ಕಾಲ್ಡ್ ಮೈನಾರಿಟಿ ಕ್ಯಾರಿಯರ್ಸ್. ಸೊ ಎನ್ ಟೈಪ್ ಸೆಮಿ ಕಂಡಕ್ಟರಲ್ಲಿ ಅಥವಾ ಎನ್ ಟೈಪ್ ಮೆಟೀರಿಯಲಲ್ಲಿ ಎಲೆಕ್ಟ್ರಾನ್ಸು ಮೆಜಾರಿಟಿ ಕರೆಂಟ್ ಕ್ಯಾರಿಯರ್ಸ್ ಆ್ಯಂಡ್ ಹೋಲ್ಸು ಮೈನಾರಿಟಿ ಕ್ಯಾರಿಯರ್ಸ್. ಸೊ ಇದಿಷ್ಟು ಎನ್ ಟೈಪ್ ಸೆಮಿ ಕಂಡಕ್ಟರ್. ನೆಕ್ಸ್ಟ್ ಪಿ ಟೈಪ್ ಸೆಮಿ ಕಂಡಕ್ಟರ್ ನೋಡೋದಾದ್ರೆ ದ ಹೋಲ್ಸ್ ಆರ್ ದ ಮೆಜಾರಿಟಿ ಕ್ಯಾರಿಯರ್ಸ್ ಇನ್ ಪಿ ಟೈಪ್ ಮೆಟೀರಿಯಲ್. ಪಿ ಟೈಪ್ ಮೆಟೀರಿಯಲಲ್ಲಿ ಹೋಲ್ಸ್ ಭಾಳ ಕ್ರಿಯೇಟ್ ಆಗ್ತವೆ. ಅಂದರೆ ಇಲ್ಲಿ ನಾವೇನು ಮಾಡ್ತೀವಿ, ಎಂಟಿ ಸ್ಪೇಸ್ನ ಕ್ರಿಯೇಟ್ ಮಾಡ್ತೀವಿ. ಎಲೆಕ್ಟ್ರಾನ್ಸ್ ಬಂದು ಪ್ಲೇಸ್ ಆಗೋದಕ್ಕೆ, ಎಲೆಕ್ಟ್ರಾನ್ಸ್ ಬಂದು ಆ ಪ್ಲೇಸ್ನ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡ್ತೀವಿ, ಎಂಟಿ ಸ್ಪೇಸಸ್ನ ಕ್ರಿಯೇಟ್ ಮಾಡ್ತೀವಿ. ಸೊ ನಾರ್ಮಲ್ ಆಗಿ ಎಂಟಿ ಸ್ಪೇಸ್ ಏನಿರ್ತಂದ್ರೆ ಎಂಟಿ ಸ್ಪೇಸ್ ಇರೋದ್ರಿಂದ ಏನಾಗುತ್ತೆ, ಆ ಐಟಮು ಪಾಸಿಟಿವ್ ಚಾರ್ಜ್ ಆಗಾಗ ಪಾಸಿಟಿವ್ ಚಾರ್ಜ್ ಜಾಸ್ತಿ ಆಗುತ್ತೆ ಅಂತ ಐಟಮ್ಸಲ್ಲಿ ಅಥವಾ ಅಂಥ ಮೆಟೀರಿಯಲ್, ಅದಕ್ಕೆ ಪಿ ಟೈಪ್ ಮೆಟೀರಿಯಲ್ ಅಂತ ಕರಿತೀವಿ. ಸೊ ಇನ್ನು ಪಿ ಟೈಪ್ ಮೆಟೀರಿಯಲ್ ನೋಡೋದಾದ್ರೆ ಈ ಥರ ಇರುತ್ತೆ. ಸೊ ಇಲ್ಲಿ ಹೋಲ್ಸ್ ಎಕ್ಸ್ಟ್ರಾ ಕ್ರಿಯೇಟ್ ಆಗೋದ್ರಿಂದ ಮೆಜಾರಿಟಿ ಹೋಲ್ಸ್ ಇರ್ತವೆ. ಆ್ಯಂಡ್ ಸೇಮ್ ಏನು ಇಲ್ಲಿ ಹೀಟ್ ಜನರೇಟ್ ಆಗೋದ್ರಿಂದ ಕೆಲವೊಂದು ಹೋಲ್ಸ್ ಇದ್ದಾಗ ಆ ಹೋಲ್ಸಲ್ಲಿ ಎಲೆಕ್ಟ್ರಾನ್ಸ್ ಬಂದು ಕೂಡ ಪ್ಲೇಸ್ ಆಗ್ತವೆ ಕಂಡಕ್ಷನ್ ಬ್ಯಾಂಡಿಂದ. ಸೊ ಇಲ್ಲಿ ಕೆಲವೊಂದು ಎಲೆಕ್ಟ್ರಾನ್ಸ್ ಕೂಡ ಇರ್ತವೆ ಪಿ ಟೈಪ್ ಮೆಟೀರಿಯಲ್. ಸೊ ಇಲ್ಲಿ ಮೇಜರ್ ಆಗಿ ಹೋಲ್ಸ್ ಇರೋದ್ರಿಂದ ಹೋಲ್ಸೇ ಕರೆಂಟನ್ನು ಕ್ಯಾರಿ ಮಾಡೋದ್ರಿಂದ ನಾವು ಇಲ್ಲಿ ಮೆಜಾರಿಟಿ ಕ್ಯಾರಿಯರ್ಸ್ ಹೋಲ್ಸ್ ಅಂತ ಕರಿತೀವಿ. ಆ್ಯಂಡ್ ಆ್ಯಂಡ್ ಎಲೆಕ್ಟ್ರಾನ್ಸ್ನ ಮೈನಾರಿಟಿ ಕ್ಯಾರಿಯರ್ಸ್ ಅಂತ ಕರಿತೀವಿ. ಸೊ ಕಂಡಕ್ಷನ್ ಬ್ಯಾಂಡ್ ಎಲೆಕ್ಟ್ರಾನ್ಸ್ ಏನಾಗ್ತವೆ ಪಿ ಟೈಪ್ ಮೆಟೀರಿಯಲ್ ಇರೋದಕ್ಕೆ ಅವಕ್ಕೆ ಮೈನಾರಿಟಿ ಕ್ಯಾರಿಯರ್ಸ್ ಅಂತ ಕರಿತೀವಿ. ಸೊ ಪಿ ಟೈಪ್ ಮೆಟೀರಿಯಲಲ್ಲಿ ಮೆಜಾರಿಟಿ ಕ್ಯಾರಿಯರ್ಸ್ ಯಾವುವು, ಹೋಲ್ಸ್, ಆ್ಯಂಡ್ ಮೈನಾರಿಟಿ ಕ್ಯಾರಿಯರ್ಸ್ ಎಲೆಕ್ಟ್ರಾನ್ಸ್. ಸೊ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಪಿ ಟೈಪ್ ಮತ್ತು ಎನ್ ಟೈಪ್ ಮೆಟೀರಿಯಲ್ಸ್ ಯಾವ ಥರ ಆಗುತ್ತೆ ಸೆಮಿ ಕಂಡಕ್ಟರಿಂದ ಅಂತ. ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ಪಿ ಎನ್ ಜಂಕ್ಷನ್ ಬಗ್ಗೆ ನೋಡೋಣ. ಸೊ ಪಿ ಎನ್ ಜಂಕ್ಷನ್ ಅಂದರೆ ಈ ಎನ್ ಟೈಪ್ ಮತ್ತು ಪಿ ಟೈಪ್ ಮೆಟೀರಿಯಲ್ಸ್ನ ಕೂಡಿಸ್ಬಿಟ್ಟು ಬೇರೆ ಬೇರೆ ಮೆಟೀರಿಯಲ್ಸ್ ಯಾವ ರೀತಿ ವರ್ಕ್ ಮಾಡುತ್ತಂತ ನೋಡೋದು ಪಿ ಎನ್ ಜಂಕ್ಷನ್ ಅಂತ ನೋಡೋಣ. ಸೊ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಏನಾದರೂ ಕ್ವಶನ್ ಇತ್ತು, ಡೌಟ್ ಇತ್ತು ನಿಮಗೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಬಸವ ಐಟೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.